ಸಿದ್ದರಾಮಯ್ಯ ಸಿಎಂ ಆಗಿರೋ ಇದೇ ಕೊನೆ ಸರ್ಕಾರ. ಸಿದ್ದರಾಮಯ್ಯ ಸಿಎಂ ಆಗಿರೋ ಇದೇ ಕೊನೆ ಸರ್ಕಾರ. ರಾಜ್ಯದಲ್ಲಿ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಮಾತನಾಡಿರೋದು ಜಗದೀಶ್ ಶೆಟ್ಟರ್. ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿ ಅವರು ಕೋಲೆ ಬಸವ ಇದ್ದಾನೆ, ಅವರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಹೇಳಿದಂಗೆ ತಲೆ ಆಡಿಸ್ತಾರೆ ಅಂತ. ನೋಡ್ರಿ, ಇದು ನನಗೆ ಯಾಕೆ ಸಿದ್ದರಾಮಯ್ಯ ಅವರು ಈಗ ಅವರು ಕಾಂಗ್ರೆಸ್ ಹೊಸದಾಗಿ ಹೋಗ್ಯಾರ. ಇಂದಿರಾ ಗಾಂಧಿ ಅವರು ಇದ್ದಾಗ ಏನಿತ್ತು ಪರಿಸ್ಥಿತಿ ನೋಡಿಲ್ಲ ಅವ್ರು ಇನ್ನೂ. ಇಂದಿರಾ ಗಾಂಧಿ ಅವರು ಇದ್ದಾಗ ಅವಾಗ ಒಂದು ಜೋಕ್ ಇತ್ತು, ಏನಂತಂದರೆ ಆ ಕಾಂಗ್ರೆಸ್ಸಲ್ಲಿ ಯಾರ ಒಬ್ಬರ ಗಂಡಸರಿದ್ದರೆ ಅದು ಇಂದಿರಾ ಗಾಂಧಿ ಹೋಗ್ಬೇಕಂತ ಹಿಂಗಿತ್ತು. ಇವೆಲ್ಲ ಸುಮ್ಮನೆ ಅವೆಲ್ಲ ಮಾತಾಡಿದ್ರೆ ಅರ್ಥನೇ ಇಲ್ಲ. ಅವ್ರು ಕಾಂಗ್ರೆಸ್ಸಿನ ಹಿಸ್ಟ್ರಿ ತೆಗೆದುಬಿಡ್ಲಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ. ಅಲ್ಲಿದ್ದಂಥ ಮಾಜಿ ಮುಖ್ಯಮಂತ್ರಿಗಳು ಈಗ ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆದರು. ಇನ್ನೂ ಎಷ್ಟೋ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಡೇ ಬೈ ಡೇ ಡಿವೈಡ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಅಸ್ತಿತ್ವ ಉಳಿಸುವ ಸಲುವಾಗಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ಸಲುವಾಗಿ ಈ ರೀತಿ ನಿರ್ಣಯಗಳನ್ನು ಪಾಸ್ ಮಾಡೋದು. ಸರ್, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮುಂದಿನ 9 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಯಾವ ಪಕ್ಷದಿಂದ ಯಾರು ಬೇಕಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೋಗೋರು ಯಾರದಾರ ಇಲ್ಲಿ? ಈಗ ಅಲ್ಲಿವರೆಗೆ ಇಲ್ಲಿ ಬರಾಕತ್ತಾರೆ. ಈಗ ಚವ್ಹಾಣ್ ಅಂತವರು ಫ್ರಮ್ ಬಿಗಿನಿಂಗ್ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು ಅವರೇ ರಾಜೀನಾಮೆ ಕೊಟ್ಟು ಬಂದರು. ಮತ್ತು ಯಾರೋ ಸಿದ್ದಿ